Hi guys, welcome back to my YouTube channel. So today video ಬಂದ್ಬಿಟ್ಟು ಆಲ್ರೆಡಿ ನೀವೆಲ್ಲರೂ ತಮ್ಲೈನಲ್ಲಿ ನೋಡಿರ್ತೀರಾ. ಟುಡೇ ಐ ಆಮ್ ಗೋಯಿಂಗ್ ಟು ಡೂ ಗೆಟ್ ರೆಡಿ ವಿತ್ ಮೀ. ಸೊ ಇವತ್ತು ಬಂದುಬಿಟ್ಟು ನಾನೊಂದು ಸ್ಮಾಲ್ ಈವೆಂಟಿಗೆ ಹೋಗ್ತಿದ್ದೆ. ನಾನು ಅದಕ್ಕೆ ರೆಡಿ ಆಗ್ತಿದ್ದೆ. ಸೊ ನಾನು ಹೇಗೆ ರೆಡಿ ಆಗ್ತೀನಿ ಅಂತ ನಿಮ್ಮ ಹತ್ರ ತೋರ್ಸೋಕ್ಕೋಸ್ಕರ ನಾನು ಈ ವಿಡಿಯೋ ಮಾಡ್ತಿದ್ದೀನಿ. ಸೊ ಫಸ್ಟ್ ಬಂದುಬಿಟ್ಟು ಬೇಸಿಕ್ ಸ್ಕಿನ್ ಕೇರ್ ಬಂದುಬಿಟ್ಟು ನಾವು ಮೇಕಪ್ಗಿಂತ ಮುಂಚೆ ಮಾಡಿದ್ರೆ ಸ್ಕಿನ್ ಚೆನ್ನಾಗಿರುತ್ತೆ. ಸೊ ಡೈರೆಕ್ಟ್ ಮೇಕಪ್ ಹಾಕಿದ್ರೆ ಸ್ಕಿನ್ ಪ್ಯಾಚಿ ಥರ ಆಗುತ್ತೆ. ಸೊ ಫಸ್ಟ್ ನಾನು ಬಂದುಬಿಟ್ಟು ಟೋನರ್ ಅಪ್ಲೈ ಮಾಡ್ತಿದ್ದೀನಿ. ಸೊ ಟೋನರ್ ಅಪ್ಲೈ ಮಾಡಿ ಒಂದು ಸ್ವಲ್ಪ 2 ಸೆಕೆಂಡ್ಸ್ ಒಣಗಿದ್ಮೇಲೆ ಅದ್ರ ಮೇಲೆ ಐ ಆಮ್ ಗೋಯಿಂಗ್ ಟು ಅಪ್ಲೈ ದ ಮಾಯ್ಶ್ಚರೈಸರ್ ಬಂದುಬಿಟ್ಟು ಮಸ್ಟ್. ಮಾಯ್ಶ್ಚರೈಸರ್ ಹಾಕಿಲ್ಲ ಅಂದರೆ ಸ್ಕಿನ್ನು ಡ್ರೈ ಆಗುತ್ತೆ. ಮೇಕಪ್ ಬಂದುಬಿಟ್ಟು ಲಾಂಗ್ ಲಾಸ್ಟಿಂಗ್ ಇರೋಲ್ಲ, ಲೈಕ್ ತುಂಬ ಡ್ರೈ ಫೀಲ್ ಆಗುತ್ತೆ. ಸೊ ಮಾಯ್ಶ್ಚರೈಸರ್ ಈಸ್ ಮಸ್ಟ್. ನೀವು ಮಾಯ್ಶ್ಚರೈಸರ್ ಹಾಕಿಲ್ಲ, ಡೈಲಿ ಲೈಫಲ್ಲೂ ಕೂಡ ಮಾಯ್ಶ್ಚರೈಸರ್ ಹಾಕಿಲ್ಲ ಅಂತಂದರೆ ಸ್ಕಿನ್ನಲ್ಲಿ ಬೇಗ ರಿಂಕಲ್ಸ್ ಬರುತ್ತೆ, ಸ್ಕಿನ್ನು ತುಂಬ ಡಲ್ಲಾಗಿ ಕಾಣುತ್ತೆ, ಹೈಡ್ರೇಟಾಗಿ ಇರೋದೇ ಇಲ್ಲ. ಸೊ ನಿಮಗೆ ಬೇಸಿಕ್ ಸ್ಕಿನ್ ಕೇರ್ ಹೇಗೆ ಮಾಡ್ಬೋದು ಅಂತ ನಿಮಗೆ ನಾಲೆಡ್ಜ್ ಬೇಕಿದ್ದರೆ ನನಗೆ ಕಮೆಂಟ್ ಮಾಡಿ. ಸೊ ಬೇಸಿಕ್ ಸ್ಕಿನ್ ಕೇರ್ ಏನೇನು ಅಂತ ನಾನು ನಿಮಗೆ ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಮಾಯ್ಶ್ಚರೈಸರ್ ಹಾಕಾದ್ಮೇಲೆ ಸನ್ಸ್ಕ್ರೀನ್ ಈವ್ನಿಂಗ್ ಆದ್ರೂ ಕೂಡ ಮಸ್ಟ್, ಬಿಕಾಸ್ ನಾನು ಹೋಗ್ತಿರೋ ಈವೆಂಟಲ್ಲಿ ಸ್ವಲ್ಪ ಲೈಟಿಂಗ್ಸ್ ಎಲ್ಲ ಇರುತ್ತೆ. ಸೊ ಅದಕ್ಕೋಸ್ಕರ ಸನ್ಸ್ಕ್ರೀನ್ ಬಂದುಬಿಟ್ಟು ಮಸ್ಟ್. ಆ್ಯಂಡ್ ದೆನ್ ಮೂವಿಂಗ್ ಇನ್ ಟು ದ ಕನ್ಸಿಲರ್ ಬಂದುಬಿಟ್ಟು ನನಗೆ ಈಗ ಇತ್ತೀಚೆಗೆ ಡಾರ್ಕ್ ಸರ್ಕಲ್ ಬಂದಿರೋದು. ಬಿಫೋರ್ ನಂಗೆ ಡಾರ್ಕ್ ಸರ್ಕಲ್ ಇಲ್ಲ. ಆ್ಯಂಡ್ ನನ್ನ ಮೌತ್ ಸುತ್ತಿ ಕೂಡ ನನಗೆ ಡಾರ್ಕ್ ಸರ್ಕಲ್ ಇಲ್ಲ. ಸೊ ಇದ್ರೂ ಲಿಟಲ್ ಬಿಟ್ ಸ್ವಲ್ಪ ಕವರೇಜ್ಗೋಸ್ಕರ ನಾನು ಕನ್ಸಿಲರ್ ಹಾಕ್ಕೊತಾ ಇದ್ದೀನಿ. ಸೊ ಕನ್ಸಿಲರ್ ಹಾಕಿ ಬ್ಲೆಂಡ್ ಮಾಡಿದ್ಮೇಲೆ ದೆನ್ ಲೈಟಾಗಿ ನಾನು ಫೌಂಡೇಶನ್ ಹಾಕ್ಕೊತಿದ್ದೀನಿ, ವೆರಿ ಲೈಟ್ ಫೌಂಡೇಶನ್. ಸೊ ಫೌಂಡೇಶನ್ ಹಾಕಿ ನಾನು ಚೆನ್ನಾಗಿ ಬ್ಲೆಂಡ್ ಮಾಡ್ಕೊತಿದ್ದೀನಿ. ಸೊ ನಾನು ಮೇಕಪ್ಪಲ್ಲಿ ಬಂದುಬಿಟ್ಟು ಪ್ರೋ ಅಲ್ಲ, ನನಗೆ ಗೊತ್ತಿರೋದು ನನ್ನ ಸೆಲ್ಫ್ ಮೇಕಪ್ ನಾನು ಹೇಗೆ ಮಾಡ್ಕೊಳ್ಳೋದು ಅಂತ. ಸೊ ನಾನು ನ್ಯಾಚುರಲ್ ಲುಕ್, ಮೇಕಪ್ ಇಲ್ದಲೇ ನೋ ಮೇಕಪ್ ಲುಕ್ ಆ ಥರ ನಾನು ಮಾಡ್ತಿರೋದು. ಸೊ ನಾನು ಯಾವಾಗಲೂ ಇದೇ ಥರನೇ ಮೇಕಪ್ ಮಾಡ್ಕೊಳ್ಳೋದು. ಸೊ ಟ್ರೆಡಿಷ್ನಲ್ ಆದರೆ ಸಮಥಿಂಗ್ ಲೈಕ್ ಡಿಫ್ರೆಂಟ್ ಆಗಿರುತ್ತೆ. ಸೊ ನಾನು ಇವತ್ತು ಈ ಥರ ಮಾಡ್ಕೊತಾ ಇದ್ದೀನಿ. ಸೊ ನಾನು ಎಲ್ಲದನ್ನು ಇನ್ನೊಂದ್ಸರಿ ಕನ್ಸಿಲರ್ ಹಾಕಿ, ಬಿಕಾಸ್ ಡಾರ್ಕ್ ಸರ್ಕಲಿಗೋಸ್ಕರ ಚೆನ್ನಾಗಿ ನಾನು ಬ್ಲೆಂಡ್ ಮಾಡ್ಕೊತಿದ್ದೀನಿ. ಸೊ ಬ್ಲೆಂಡ್ ಮಾಡಾದಮೇಲೆ ಐ ಆಮ್ ಮೂವಿಂಗ್ ಇನ್ ಟು ದ ಐಬ್ರೋಸ್ ಬಂದುಬಿಟ್ಟು ತುಂಬ ಜನ ಬಂದುಬಿಟ್ಟು ಮಿಸ್ಟೇಕ್ ಮಾಡೋದು ಏನು ಅಂತಂದರೆ ಬ್ಲ್ಯಾಕ್ ಕಲರ್ ಐಬ್ರೋ ಹಾಕ್ಬಿಡ್ತಾರೆ, ನೋಡೋಕ್ಕೆ ತುಂಬ ಕೆಟ್ಟದಾಗಿರುತ್ತೆ. ಸೊ ಬ್ರೌನ್ ಕಲರ್ ಐಬ್ರೋ ಪೆನ್ಸಿಲ್ ಯೂಸ್ ಮಾಡಿ, ಅದು ನಿಮಗೆ ನ್ಯಾಚುರಲ್ ಲುಕ್ ಕೊಡುತ್ತೆ, ನೋಡೋಕ್ಕೂ ಸ್ವಲ್ಪ ಎಲಿಗೆಂಟಾಗಿ ಕಾಣುತ್ತೆ. ಸೊ ನಾನು ಬ್ರೌನ್ ಕಲರ್ ಐಬ್ರೋ ಪೆನ್ಸಿಲ್ ಹಾಕೊಂಡಾದ್ಮೇಲೆ ದೆನ್ ಮೂವಿಂಗ್ ಇನ್ ಟು ದ ಬ್ಲಷ್ ಬಂದುಬಿಟ್ಟು ನನ್ನ ಫೇವ್ರೆಟ್ ಪಾರ್ಟ್ ಆಫ್ ದ ಮೇಕಪ್, ಬಿಕಾಸ್ ನಾನು ಸನ್ಸ್ಕ್ರೀನ್ ಮೇಲೆ ಕೂಡ ನಾನು ಸುಮ್ಮನೆ ಬ್ಲಷ್ ಹಾಕ್ಕೊತೀನಿ. ನನಗೆ ಬ್ಲಷ್ ಬಂದುಬಿಟ್ಟು ತುಂಬ ಇಷ್ಟ. ದೆನ್ ಕಾಂಪ್ಯಾಕ್ಟ್ ಪೌಡರಿಂದ ನಾನು ಮೇಕಪ್ನ ಸೆಟ್ ಮಾಡ್ಕೊತಿದ್ದೀನಿ. ಸೊ ಸೆಟ್ ಮಾಡ್ಕೊಂಡಾದ್ಮೇಲೆ ಸೊ ನನಗೆ ಇನ್ನೂ ಸ್ವಲ್ಪ ಬ್ಲಷ್ ಬೇಕಾಗಿತ್ತು. ಸೊ ಅದಕ್ಕೋಸ್ಕರ ದೆನ್ ಅಗೇನ್ ನಾನು ಬ್ಲಷ್ನ ಅಪ್ಲೈ ಮಾಡ್ತಿದ್ದೀನಿ. ಸೊ ಇವಾಗ ತುಂಬ ಓವರ್ ಮೇಕಪ್ ಥರ ಕಾಣಿಸ್ಬೋದು, ಎಲ್ಲ ರೆಡಿ ಆದಮೇಲೆ ಚೆನ್ನಾಗಿ ಕಾಣುತ್ತೆ. ಸೊ ನಾನು ಮತ್ತೆ ಲಿಪ್ಸ್ಟಿಕ್ನ ನಾನು ಬ್ಲಷಾಗಿ ಅಪ್ಲೈ ಮಾಡ್ತಿದ್ದೀನಿ. ನನಗೆ ಈ ಥರ ಲೈಕ್ ನ್ಯೂಡ್ ಆ್ಯಂಡ್ ಗ್ಲಾಸಿ ಲುಕ್ ನನಗೆ ಯಾವಾಗಲೂ ತುಂಬ ಇಷ್ಟ. ಸೊ ನಾನು ನೆಕ್ಸ್ಟ್ ಎಗೇನ್ ಅದ್ರ ಮೇಲೆ ನಾನು ಮತ್ತೆ ಬ್ಲಷ್ ಅಪ್ಲೈ ಮಾಡ್ಕೊತಿದ್ದೀನಿ, ಬಿಕಾಸ್ ಇವಾಗ ಜಾಸ್ತಿ ಕಾಣಿಸ್ಬೋದು. ಒಂದು ಸ್ವಲ್ಪ ಹೊತ್ತಾದಮೇಲೆ ಮೇಕಪ್ ಎಲ್ಲ ಚೆನ್ನಾಗಿ ಸೆಟ್ ಆಗುತ್ತೆ. ಸೊ ಬ್ಲಷ್ ಅಪ್ಲೈ ಮಾಡಿದ್ಮೇಲೆ ದೆನ್ ಬಂದುಬಿಟ್ಟು ನಾನು ಲಿಕ್ವಿಡ್ ಹೈಲೈಟರ್ನ ಅಪ್ಲೈ ಮಾಡ್ಕೊತಿದ್ದೀನಿ. ಸೊ ಲಿಕ್ವಿಡ್ ಹೈಲೈಟರ್ ನನಗೆ ತುಂಬ ಇಷ್ಟ, ಬಿಕಾಸ್ ಈ ಲಿಕ್ವಿಡ್ ಹೈಲೈಟರ್ ಬಂದುಬಿಟ್ಟು ನನ್ನ ಸ್ಕಿನ್ನಿಗೆ ಚೆನ್ನಾಗಿ ಸೆಟ್ ಆಗಿದೆ. ಲೈಕ್ ಅದು ತುಂಬ ಗ್ಲೋ ಆಗಿ ಚೆನ್ನಾಗಿ ಕಾಣುತ್ತೆ. ದೆನ್ ಮೇಕಪ್ ಸೆಟ್ಟಿಂಗ್ ಸ್ಪ್ರೇ ಹಾಕ್ಕೊಂಡು ನೆಕ್ಸ್ಟ್ ನಾನು ಲಿಪ್ ಲೈನರ್ನ ಅಪ್ಲೈ ಮಾಡ್ಕೊತಿದ್ದೀನಿ. ಸೊ ನನಗೆ ಬಂದುಬಿಟ್ಟು ಯಾವಾಗಲೂ ನ್ಯೂಡ್ ಲಿಪ್ಸ್ಟಿಕ್ ಇಷ್ಟ. ಸೊ ನಾನು ತುಂಬ ಜನಕ್ಕೆ ಅದೇ ಸಜೆಸ್ಟ್ ಮಾಡ್ತೀನಿ. ಯಾವಾಗಲೂ ರೆಡ್ ಆ್ಯಂಡ್ ಪಿಂಕ್ ಬಂದುಬಿಟ್ಟು ನಮ್ಮನ್ನ ಎಲಿಗೆಂಟಾಗಿ ಕಾಣಿಸಲ್ಲ, ಒಂಥರ ಆಕ್ವರ್ಡಾಗಿ ಫೀಲ್ ಆಗುತ್ತೆ. ನ್ಯೂಡ್ ಲಿಪ್ಸ್ಟಿಕ್ನ ನೀವು ಒಂದ್ಸರಿ ಟ್ರೈ ಮಾಡಿ, ನಿಜವಾಗ್ಲೂ ಅಷ್ಟು ಸೂಪರಾಗಿರುತ್ತೆ. ಸೊ ರೆಡ್ ಲಿಪ್ಸ್ಟಿಕ್ ಯಾವಾಗ ಸೆಟ್ ಆಗುತ್ತೆ ಅಂದರೆ ಇವಾಗ ನಾವು ಒಂದು ಗ್ರ್ಯಾಂಡ್ ಈವೆಂಟಿಗೆ ಹೋಗ್ತಾ ಇದ್ದೀವಿ, ಅದು ನೈಟ್ ಈವೆಂಟ್ ಅಂದರೆ ತುಂಬ ಚೆನ್ನಾಗಿ ಕಾಣುತ್ತೆ. ಮಾರ್ನಿಂಗಲ್ಲಿ ರೆಡ್ ಲಿಪ್ಸ್ಟಿಕ್ ಹಾಕ್ಕೊಂಡ್ರೆ ಒಂದು ಸ್ವಲ್ಪನೂ ಚೆನ್ನಾಗಿ ಕಾಣಲ್ಲ. ಸೊ ನನಗೆ ಬಂದುಬಿಟ್ಟು ನ್ಯೂಡ್ ಲಿಪ್ಸ್ಟಿಕ್ಲೇ ನಾನು ಯಾವಾಗಲೂ ಪ್ರಿಫರ್ ಮಾಡೋದು. ನ್ಯೂಡ್ ವಿತ್ ಗ್ಲಾಸಿ ಆ ಥರ ಲುಕ್ ನನಗೆ ತುಂಬ ಇಷ್ಟ. ಸೊ ನಾನು ಯಾವಾಗಲೂ ನ್ಯೂಡ್ ಲಿಪ್ಸ್ಟಿಕ್ಕೆ ನಾನು ಪ್ರಿಫರ್ ಮಾಡೋದು. ರೆಡ್ ಬಂದುಬಿಟ್ಟು ಅಕೇಶ್ನಲಿ, ರೆಡ್ ಆ್ಯಂಡ್ ಪಿಂಕ್ ತುಂಬ ಅಕೇಶ್ನಲ್, ಬಟ್ ನನಗೆ ಇಷ್ಟನೂ ಆಗಲ್ಲ ಅದು. ದೆನ್ ಈಗ ನಾನು ಮಸ್ಕಾರ ಅಪ್ಲೈ ಮಾಡ್ತಿದ್ದೀನಿ. ಸೊ ನನ್ನ ಫೇವ್ರೆಟ್ ಬಂದುಬಿಟ್ಟು ಮಸ್ಕಾರ. ನನಗೆ ಯಾವಾಗಲೂ ಕಾಜಲ್ ಆ್ಯಂಡ್ ಐಲೈನರ್ ನನಗೆ ಇಷ್ಟ ಆಗಲ್ಲ, ನನಗೆ ಬರೀ ಮಸ್ಕಾರನೇ ಇಷ್ಟ. ಸೊ ಬರೀ ಮಸ್ಕಾರ ಹಾಕ್ಕೊಂಡ್ರೆ ಅದೊಂಥರ ಡಿಫ್ರೆಂಟ್ ಲುಕ್ ಕೊಡುತ್ತೆ. ಸೊ ನ್ಯಾಚುರಲ್ ಆಗಿರುತ್ತೆ ಅಂತ ನನಗಿಷ್ಟ. ಕಾಜಲ್ ಹಾಕಿದ್ರೆ ಅದು ಸ್ಪ್ರೆಡ್ ಆಗಿ ಲೈಕ್ ನಮ್ಮ ಫೇಸೇ ಒಂಥರ ಕಾಣುತ್ತೆ ಅಂತ ನನ್ನ ಫೀಲು. ಸೊ ಅದಾದಮೇಲೆ ದೆನ್ ಮೂವಿಂಗ್ ಇನ್ ಟು ದ ಹೇರ್ ಸ್ಟೈಲ್ ಬಂದುಬಿಟ್ಟು ನಾನಿವತ್ತು ಪೋನಿ ಟೈಲ್ನ ಹಾಕ್ಕೊತಿದ್ದೀನಿ. ಸೊ
ಈ ಪೋನಿ ಟೈಲ್ನ ಬಂದುಬಿಟ್ಟು ನೀವು ಲೈಕ್ ಸ್ಯಾರಿಗೆ, ರಿಸೆಪ್ಷನ್ ಲುಕ್ಕಿಗೆ, ಚೂಡಿದಾರ್ಗೆ, ಜೀನ್ಸಿಗೆ ಯಾವುದಕ್ಕೆ ಬೇಕಾದ್ರೂ ಹಾಕೋಬೋದು. ಎಲ್ಲದಕ್ಕೂ ಈ ಪೋನಿ ಟೈಲ್ ಸೂಟ್ ಆಗುತ್ತೆ. ತುಂಬ ಚೆನ್ನಾಗಿ ಕಾಣುತ್ತೆ, ಬೌನ್ಸಿಯಾಗಿರುತ್ತೆ, ಹೇರ್ ಲೆಂತಾಗಿ ಕಾಣುತ್ತೆ, ತುಂಬ ಚೆನ್ನಾಗಿರುತ್ತೆ. ಸೊ ಅದಕ್ಕೋಸ್ಕರ ನಾನು ಫಸ್ಟು ಬರೀ ಎಂಡಲ್ಲಿ ಮಾತ್ರ ಕರ್ಲ್ ಮಾಡ್ಕೊತಿದ್ದೀನಿ. ದೆನ್ ಈ ಥರ ಕರ್ಲ್ ಮಾಡ್ಕೊಳ್ಳೋದ್ರಿಂದ ಹೇರ್ ಸ್ವಲ್ಪ ಬೌನ್ಸಿಯಾಗಿ ಕಾಣುತ್ತೆ, ನೀಟಾಗೂ ಕಾಣುತ್ತೆ. ಸೊ ಇವಾಗ ನಾನು ಪೋನಿ ಟೈಲ್ ಹಾಕ್ಕೊತಿದ್ದೀನಿ. ಸೊ ಈ ಪೋನಿ ಟೈಲ್ ಹೆಂಗೆ ಹಾಕ್ಕೊಳ್ಳೋದು ಅಂತ ನಿಮಗೆ ಫುಲ್ ವೀಡಿಯೋ ಬೇಕು ಅಂದರೆ ನನಗೆ ಕಮೆಂಟ್ ಮಾಡಿ, ನಾನು ವೀಡಿಯೋ ಮಾಡಿ ಹಾಕ್ತೀನಿ. ಸೊ ಈ ಪೋನಿ ಟೈಲ್ ಬಂದುಬಿಟ್ಟು ಸ್ಯಾರೀಸ್ಗೂ ಸೂಪರಾಗಿರುತ್ತೆ. ನಾನು ಬಿಫೋರ್ ಕೂಡ ಒಂದು ಸ್ಯಾರಿಗೆ ನಾನು ಟ್ರೈ ಮಾಡಿದ್ದೀನಿ, ಲೈಕ್ ರಿಸೆಪ್ಷನ್ ಲುಕ್ಕಿಗೆ, ಅದಕ್ಕೆ ಸೂಪರಾಗಿತ್ತು. ಸೊ ಅದೇ ಥರ ಪೋನಿ ಟೈಲ್ನ ನಾನು ಇವಾಗ ಹಾಕ್ಕೊತಾ ಇದ್ದೀನಿ. ಸೊ ಈ ಪೋನಿ ಟೈಲ್ಗೆ, ಈ ಮೇಕಪ್ಗೆ ನನಗೆ ತುಂಬ ಕಾಂಪ್ಲಿಮೆಂಟ್ಸ್ ಬಂದಿತ್ತು. ಸೊ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ಮೇಕಪ್ ಕೂಡ ಚೆನ್ನಾಗಿ ಸೆಟ್ ಆಗಿದೆ ಫೇಸಿಗೆ. ಈ ಒಂದು ಶರ್ಟಿಗೆ ಲೈಕ್ ತುಂಬ ಚೆನ್ನಾಗಿ ಕಾಣಿಸ್ತಿದೆ. ದೆನ್ ಇವಾಗ ನಾನು ಇಯರಿಂಗ್ಸ್ ಹಾಕ್ಕೊತಾ ಇದ್ದೀನಿ, ರಿಂಗ್ ಟೈಪ್ ಹಾಕ್ಕೊತಾ ಇದ್ದೀನಿ. ಸೊ ಇನ್ನೂ ಡೀಟೇಲಾಗಿ ನಿಮಗೆ ಈ ಮೇಕಪ್ ಬಗ್ಗೆ ಡೀಟೇಲಿಂಗ್ ಬೇಕು ಅಂತಂದರೆ ನನಗೆ ಕಮೆಂಟ್ ಮಾಡಿ. ಬೇಸಿಕ್ ಮೇಕಪ್ ಅಂದ್ಬಿಟ್ಟು ಎಲ್ಲರಿಗೂ ಇವಾಗ ರಿಕ್ವೈರ್ಡ್ ಇದೆ. ಸೊ ಬೇಸಿಕ್ ಮೇಕಪ್ ಆದರೂ ಗೊತ್ತಿರಬೇಕು ಸೆಲ್ಫ್ ಮೇಕಪ್ ಹೇಗೆ ಮಾಡ್ಕೊಳ್ಳೋದು ಅಂತ. ಸೊ ಮೇ ಬಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ನೋಡಿ ಫೈನಲ್ ಬಂದುಬಿಟ್ಟು ನಾನು ಇದು ಔಟ್ಸೈಡ್ ತೆಗೆದಿರೋ ಅಂಥ ವಿಡಿಯೋ ಎಷ್ಟು ಚೆನ್ನಾಗಿ ಮೇಕಪ್ ಸೆಟ್ಟಾಗಿ ನನ್ನ ಸ್ಕಿನ್ನಲ್ಲಿ ಚೆನ್ನಾಗಿ ಅಬ್ಸರ್ವ್ ಆಗಿದೆ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. இந்த வீடியோ உங்களுக்கு பிடிச்சிருந்தா ப்ளீஸ் ஒரு லைக் பண்ணுங்க, ஷேர் பண்ணுங்க, கமெண்ட் பண்ணுங்க, சப்ஸ்கிரைப் பண்ணுங்க, பெல் பட்டனை கிளிக் பண்ணுங்க. பை பாய்.